ಈ ಹಾಸನದಲ್ಲಿ ನಡೆದಂತಹ ಈ ಪೆನ್ ಡ್ರೈವ್ ಹಗರಣ ಎಲ್ಲರೂ ಇಡೀ ನಮ್ಮ ದೇಶದ ಜನರನ್ನೇ ನಾಚಿ ತಲೆ ತಗ್ಗಿಸಬೇಕಾದಂತಹ ಒಂದು ವಿಷಯ ಅಂತ ನಾನು ಭಾವಿಸ್ತೀನಿ. ಈ ಒಂದು ಲೈಂಗಿಕ ದೌರ್ಜನ್ಯದ ಪರಮಾವಧಿ ಇದು ಅಂತ ನಾನು ಭಾವಿಸ್ತೇನೆ. ಒಬ್ಬ ಸಂಸದ ತನ್ನ ರಾಜಕೀಯ ಅಧಿಕಾರವನ್ನ ಮತ್ತು ಹಣದ ಮದವನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಉಪಯೋಗಿಸ್ಕೊಂಡಿರೋದಿದೆಯಲ್ಲ, ಇದು ಇಡೀ ಭಾರತದ ಇತಿಹಾಸದಲ್ಲೇ ಇಷ್ಟು ಪ್ರಮಾಣದಲ್ಲಿ ಆಗಿರೋದು ಇದೇ ಮೊದಲು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ನಾವು ತುಂಬ ಮುಖ್ಯವಾಗಿ ಇವತ್ತು ಅದರಲ್ಲೂ ಒಂದು ವಾರದ ಕೆಳಗಡೆ ಈ ಪೆನ್ ಡ್ರೈವ್ ಮೂಲಕ ಇಲ್ಲೆಲ್ಲನೂ ಆ ವಿಡಿಯೋಗಳನ್ನು, ಫೋಟೋಗಳನ್ನು, ಇದರಲ್ಲಿ ಇನ್ವಾಲ್ವ್ ಆದಂಥ ಹೆಣ್ಮಕ್ಳುಗಳನ್ನ ಹಂಚಿರುವ ರೀತಿ ಇದೆಯಲ್ಲ, ಅದು ಕೂಡ ನಮ್ಮ ಪ್ರಜಾಪ್ರಭುತ್ವ ತಲೆ ತಗ್ಗಿಸಬೇಕಾದಂಥ ವಿಷಯ. ಯಾಕಂತಂದರೆ ತಮ್ಮ ರಾಜಕೀಯ ಪಕ್ಷಗಳ ಪೈಪೋಟಿಗೋಸ್ಕರ, ಗೆಲುವಿಗಾಗಿ ಈ ರೀತಿ ಹೀನ ಕೃತ್ಯಕ್ಕೆ ಯಾರು ಇಳಿಬಾರ್ದಾಗಿತ್ತು. ಅದರಲ್ಲೂ ಯಾವ ಹೆಣ್ಮಕ್ಕಳ ಮುಖವನ್ನು ಕೂಡ ಬ್ಲರ್ ಮಾಡ್ದೇನೆ ಅದನ್ನ ಮುಚ್ಚಿ ತೋರಿಸ್ಬೋದಾಗಿದ್ದನ್ನು ಕೂಡ ಅವರ ಲೈಂಗಿಕ ಈ ಪ್ರಕ್ರಿಯೆಗಳನ್ನೂ ಒಳಗೊಂಡು ಎಲ್ಲವನ್ನು ಬಟ್ಟಂ ಬಯಲ ಮಾಡಿ ಈ ರೀತಿ ಬೀದಿಗಳಲ್ಲಿ ಹಂಚಿದ್ದಿದೆಯಲ್ಲ, ಅವರಿವತ್ತು ಹೇಗೆ ಮುಂದೆ ಬದುಕಬೇಕು, ತಲೆ ಎತ್ಕೊಂಡು ಬಾಳ್ಬೇಕು ಅನ್ನೋಂಥದ್ದು ಮುಖ್ಯವಾದ ಪ್ರಶ್ನೆ. ಹಾಗಾಗಿ ಯಾವುದೇ ರಾಜಕೀಯ ಪಕ್ಷ ಅಥವಾ ವ್ಯಕ್ತಿ ಇದರೊಳಗಡೆ ಹಿನ್ನೆಲೆಯಲ್ಲಿ ಈ ಪೆನ್ ಡ್ರೈವ್ಗಳನ್ನು ಹಂಚುವ ಪ್ರಕ್ರಿಯೆಯಲ್ಲಿ ಒಳಗಾಗಿದ್ದಾರೆ, ಅವರನ್ನು ನಾವು ಮೊದಲು ಬಂಧಿಸಿ ತನಿಖೆಗೊಳಪಡಿಸಿ ಅವರಲ್ಲಿ ಇನ್ಯಾವುದು ಉಳ್ಕೊಂಡಿದೆ ವಿಡಿಯೋಗಳು, ಫೋಟೋಸ್ಗಳು, ಅದನ್ನೆಲ್ಲ ತಕ್ಷಣದಲ್ಲಿ ಮೊದಲನೇ ಹಂತದಲ್ಲಿ ಮೊಟ್ಟಗೋಲು ಹಾಕೋಬೇಕು ನಾವು ಅಂತ SITನ ನಾವು ಮೊದಲು ಒತ್ತಾಯವನ್ನು ತರ್ತಾ ಇದ್ದೀವಿ. ಎರಡನೇ ಹಂತದಲ್ಲಿ ಈ ಆರೋಪಿ ಯಾರು ಇದನ್ನ ಈ ಕೃತ್ಯದಲ್ಲಿ ಭಾಗಿ ಆಗಿದ್ದಾರೆ ಎನ್ನುವಂಥ ಆರೋಪವನ್ನು ವಹಿಸ್ಕೊಂಡಿರುವಂತಹ ಸಂಸದರು ಇವತ್ತು ದೇಶ ಬಿಟ್ಟು ಹೊರಗೆ ಹೋಗಿದ್ದಾರೆ ಎನ್ನುವಂಥ ಸುದ್ದಿ ಇದೆ. ತಕ್ಷಣದಲ್ಲಿ ಅವ್ರ ಮೇಲೆ ಆರ್ಡರ್ ಇಶ್ಯೂ ಮಾಡಿ ಅವ್ರನ್ನ ಒಳಗಡೆ ಕರೆತಂದು ವಿಚಾರಣೆಗೆ ಒಳಪಡಿಸ್ಬೇಕು ಅಂತ ನಾವು ಹಕ್ಕೊತ್ತಾಯ ಮಾಡ್ತಿದ್ವಿ. ಮೂರನೇ ಹಂತದಲ್ಲಿ ಈಗ ನಾನು ನಾಗರಿಕರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ಈ ಎಲ್ಲ ಯಾರು ಇದನ್ನೆಲ್ಲವನ್ನು ಈ ರೀತಿ ಹಂಚ್ತಾ ಇದ್ದಾರೆ, ದಯವಿಟ್ಟು ಇದು ನಿಮ್ಮ ಹತ್ರ ಬಂದಿದ್ರೆ ವಿಡಿಯೋಗಳು, ಫೋಟೋಸ್ಗಳು ಇನ್ ಮುಂದೆ ಯಾರಿಗೂ ಹಂಚದೆ ಅಲ್ಲೇ ನಾಶಪಡಿಸಿ ಅಂತ ನಾನು ನಾಗರಿಕರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.